ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ಸಾಟರ್ಡೆ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸಾಟರ್ಡೆ ಆಗಿರೋದ್ರಿಂದ ಬೇಗ ಎದ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡಿಕೊಂಡೆ ಫಸ್ಟು. ನೋಡಿ, ನಮ್ಮ ದೇವ್ರ ಮನೆ ಇದು. ದೇವ್ರ ಮನೇಲಿ ನಾನು ಜಾಸ್ತಿ ಏನು ಇಟ್ಕೊಳ್ಳೋಕೆ ಹೋಗಿಲ್ಲ. ಜಾಸ್ತಿ ಇಟ್ಕೊಂಡಷ್ಟು ಕ್ಲೀನಿಂಗಿಗೆಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. 2 ಫೋಟೋ, 1 ಕಳಸ, 2 ದೀಪ ಮತ್ತು ಅರಿಶಿನ ಕುಂಕುಮದ್ದು ಮತ್ತು ಗಂಧದ ಕಡ್ಡಿ ಚುಚ್ಚೋದು ಇಷ್ಟು ಮಾತ್ರನೇ ಇಟ್ಕೊಂಡಿದ್ದೀನಿ. ಈ ಥರ ಇದ್ದರೆ ಕ್ಲೀನಿಂಗಿಗೆಲ್ಲ ಈಸಿ ಆಗುತ್ತೆ, ಹಾಗಾಗಿ ಸಿಂಪಲ್ಲಾಗೆ ಇಟ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಮಾರ್ನಿಂಗಿಗೆ ರಿಷಿಗೆ ಮತ್ತು ಅವ್ರ ಪಪ್ಪಂಗೆ ಅಂದ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ನನಗೆ ಅಂದ್ಬಿಟ್ಟು ಒಂದು ಡ್ರೈ ಫ್ರೂಟ್ಸಿಂದ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು, ಅದು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ. ಇದನ್ನು ಸ್ಮೂದಿ ಥರನೂ ಮಾಡ್ಕೋಬೋದು. ಬ್ಲೆಂಡ್ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗೋಲ್ಲ, ಹಾಗಾಗಿ ಡ್ರೈ ಫ್ರೂಟ್ಸ್ ಅಲ್ವಾ, ಹಾಗೆ ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಲಾಡ್ ಥರನೇ ಮಾಡ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಮತ್ತು ಬಾದಾಮಿ ಮತ್ತು ಡೇಟ್ಸ್ನ ಬೀಜ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ದ್ರಾಕ್ಷಿನ, ಒಣ ದ್ರಾಕ್ಷಿ ತೊಗೋಬೇಕು. ಮತ್ತು ಓಟ್ಸು ಇಷ್ಟಿದ್ರೆ ಸಾಕಾಗುತ್ತೆ. ಓಟ್ಸ್ನ ಮುಂಚೆನೇ ನೆನೆಸಿಟ್ಕೋಬೋದು, ನಾನು ನೆನೆಸಿಟ್ಕೊಂಡಿಲ್ಲ. ಈಗ ಒಟ್ಟಿಗೆ ಎಲ್ಲ ನೆನೆಸ್ಕೊತಿದ್ದೀನಿ. ಈಗ ದ್ರಾಕ್ಷಿ ಹಾಕ್ಕೊಂಡೆ, ಮತ್ತು ಈಗ ಈ ಡ್ರೈ ಫ್ರೂಟ್ಸು ಮತ್ತು ಈ ಸೀಡ್ಸ್ ಎಲ್ಲ ಇತ್ತಲ್ಲ, ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಚಿಯಾ ಸೀಡ್ಸು ಹಾಕ್ಕೋಬೋದು. ನಾನು ಎಲ್ಲದಕ್ಕೂ ಹಾಕ್ಕೋತೀನಿ ಡೈಲಿ ಅಂದ್ಬಿಟ್ಟು ಹಾಕ್ಕೋತಾ ಇಲ್ಲ. ನೋಡಿ, ಇದು ಬಿಸಿನೀರಲ್ಲೇ ನೆನೆಸಿಡಬೇಕು. ಓಟ್ಸ್ ಯಾವತ್ತೂ ಬಿಸಿನೀರಲ್ಲೇ ನೆನೆಸಿಡಬೇಕು. ಹಾಗಾಗಿ ಈಗೆಲ್ಲ ಬಿಸಿನೀರು ಸೇರಿಸ್ಬಿಟ್ಟು ಒಂದು 10 to 15 ಮಿನಿಟ್ಸು ಇದು ನೆನೆಯೋಕ್ಕೆ ಬಿಡಬೇಕು. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ನೆನ್ಕೊಂಡಿದೆ ನೋಡಿ. ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಸಾಕಾಗುತ್ತೆ ಅಂದ್ಬಿಟ್ಟು ಮುದ್ದೆ ಮಾಡಬೇಕಿತ್ತು, ಆದರೆ ಮುದ್ದೆ ಬೇಡ ಅಂದ್ಬಿಟ್ಟು ಬರೀ ಅನ್ನ ಸಾಂಬಾರು ಮಾತ್ರ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಮಧ್ಯಾಹ್ನದಾಗೋಯ್ತು. ಮತ್ತು ರಿಷಿ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮನೆಯಲ್ಲೇ ಇದ್ನಲ್ವಾ, ಹಾಗಾಗಿ ಅವನಿಗೊಂದು ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂದ್ಬಿಟ್ಟು ಪೊಟ್ಯಾಟೊ ಸ್ಟಿಕ್ಸ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಈಗ ಆಲೂಗೆಡ್ಡೆ ಎಲ್ಲ ಫಸ್ಟೇ ಬೇಯಿಸಿಟ್ಕೊಂಡಿರಬೇಕು. ಬೇಯಿಸ್ಬಿಟ್ಟು ಈ ಥರ ಸಿಪ್ಪೆ ಸುಲಿದ್ಬಿಟ್ಟು ಇಟ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಸಿಪ್ಪೆ ಸುಲಿದು ಇಟ್ಕೋಬೇಕು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಈ ಪೊಟ್ಯಾಟೊಯಿಂದ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾನೆ, ಹಾಗಾಗಿ ನಾನು ಪೊಟ್ಯಾಟೊ ರೆಸಿಪೀಸ್ ಜಾಸ್ತಿ ಮಾಡ್ತಾಯಿದ್ದೀನಿ. ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳಿ, ಮತ್ತು ಉಪ್ಪು, ಮತ್ತು ಚಾಟ್ ಮಸಾಲ, ಗರಂ ಮಸಾಲನೂ ಹಾಕ್ಕೋಬೋದು ನೀವು. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾರ್ನ್ಫ್ಲೋರು, ಇದೆಲ್ಲ ಸೇರಿಸ್ಕೊಂಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಕ್ರಿಸ್ಪಿಯಾಗೇನು ಬರಲ್ಲ, ಅಷ್ಟು ಸಾಫ್ಟಾಗೇ ಇರುತ್ತೆ. ಅವ್ನಿಗೆ ಸಾಫ್ಟಾಗೇ ಇದ್ರೇ ಇಷ್ಟ, ಹಾಗಾಗಿ ನಾನು ಇದನ್ನು ಬರೀ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ನೋಡಿಬಿಟ್ಟು ಕಲಿಸ್ಬಿಟ್ಟು ಈ ಥರ ಎಲ್ಲ ಇದು ಮಾಡ್ಕೊಂಡು ಇಟ್ಕೊಳ್ಳಿ. ಸ್ಟಿಕ್ ಥರ ಈ ಥರ ಒಸ್ಕೊಂಡು ಇಟ್ಕೊಂಡ್ರೆ ಪೊಟ್ಯಾಟೊ ಸ್ಟಿಕ್ಸ್ ನೋಡಿ, ಎಲ್ಲ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ಟಿಕ್ ಥರ. ಮತ್ತು ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ನೋಡಿ, ಎಣ್ಣೆ ಎಲ್ಲ ಕಾದಿದೆ. ಒಂದೊಂದೇ ಹಾಕ್ಕೋತಾ ಇದ್ದೀನಿ ಇದನ್ನು, ಪೊಟ್ಯಾಟೊ ಸ್ಟಿಕ್ಸ್ನ. ಈ ಥರ ಎಲ್ಲ ಹಾಕ್ಕೋಬೇಡಿ ಫಸ್ಟು. ಆನಂತರ ಇದೇನೊಂದು 2-3 ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ಪೊಟ್ಯಾಟೊ ಆಗಲೇ ಫಸ್ಟ್ಗೆ ಬೇಯಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಜಾಸ್ತಿ ಹೊತ್ತೇನು ಬೇಯೋದು ಬೇಕಿಲ್ಲ. ನೋಡಿ, ಈಗೆಲ್ಲ ತಕ್ಕೋತಾ ಇದ್ದೀನಿ. ಈ ಥರ ಇದ್ದರೆ ಸಾಕು. ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು. ನೋಡಿ,
ಪೊಟ್ಯಾಟೊ ಸ್ಟಿಕ್ಸ್ ರೆಡಿಯಾಗಿದೆ. ಬೇಕು. ಸಾಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.